ರಿವಿಷನ್ ಸ್ಟ್ರಾಟಜಿ ಯಾವ ರೀತಿ ಇರಬೇಕು, ಸೊ ಅದನ್ನೆಲ್ಲ ಈಗ ಅಡ್ರೆಸ್ ಮಾಡ್ತೇನೆ ಸರ್. ಸರ್, ಯಾವುದೇ ಒಂದು ಸಬ್ಜೆಕ್ಟ್ ಇರಲಿ, ಎವರೇಜ್ ಐ ಕ್ಯೂ ಇರ್ತಕ್ಕಂಥ ವ್ಯಕ್ತಿಯ ಮೈಂಡ್ನಲ್ಲಿ ಅದು ಉಳಿಬೇಕಂದ್ರೆ 4 ರಿಂದ 5 ಬಾರಿ ಓದಬೇಕು ಸರ್. 4 ರಿಂದ 5 ಬಾರಿ ಓದಿದಾಗ ಯಾವ ರೀತಿ ರಿವಿಷನ್ ಆಗಿರ್ತದೆ ಅಂದರೆ, ಅದು ಎಕ್ಸಾಮ್ ಹಾಲ್ನಲ್ಲಿ ಕುಳಿತಾಗ ಆ ಪೇಜು ನಮ್ಮ ಕಣ್ಣು ಮುಂದೆ ಬರುತ್ತೆ ಸರ್, ಆ ಲೆವೆಲ್ಗೆ ರೆಡಿ ಆಗ್ತೀವಿ. ಸೊ ಆ ರೀತಿ 4 ರಿಂದ 5 ಬಾರಿ ಎಫೆಕ್ಟಿವ್ ರೀಡಿಂಗ್ ಆಗಿರಬೇಕು ಸರ್. ಜಸ್ಟು ಈ ಪೇಜಸ್ಗಳನ್ನ ತಿರ್ಕೊಂತ ಹೋದರೆ ಸಾಕಾಗೋದಿಲ್ಲ ಸರ್. ಎಫೆಕ್ಟಿವ್ ರೀಡಿಂಗ್ ಅಂದರೆ ಹೆಂಗೆ ಅಂತೇಳಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅದನ್ನು, ಇದಾದ ನಂತರ ಅದಕ್ಕೆ ಹೋಗೋಣ ಸರ್. ಸೊ 4 to 5 ಟೈಮ್ಸ್ ರೀಡಿಂಗ್ ಆಗಬೇಕು. ಯಾವಾಗ ಆಗಬೇಕು, ಏನೇನು ಮಾಡಬೇಕು ಈಗ ಹೇಳ್ತಾ ಹೋಗ್ತೀನಿ ಸರ್. ಫಸ್ಟ್ ಥಿಂಗ್ ದ್ಯಾಟ್ ದೇ ಶುಡ್ ಡೂ ಇಸ್ ಐಡೆಂಟಿಫೈ ವಿಚ್ ಆಲ್ ಬುಕ್ಸ್ ಆ್ಯಂಡ್ ನೋಟ್ಸ್ ಟು ಬಿ ರೆಫರ್ಡ್ ಫಾರ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಒಂದು ಸಬ್ಜೆಕ್ಟಿಗೆ ಏನೇನು ಓದಬೇಕು ಅನ್ನೋದನ್ನು ಫೈನಲೈಸ್ ಮಾಡೋದು. ಪಾಲಿಟಿಗೆ ಏನು, ಜಿಯೋಗ್ರಫಿಗೆ ಏನು, ಹಿಸ್ಟ್ರಿಗೆ ಏನು, ಸೊ ಇಂಥದ್ದನ್ನು ಐಡೆಂಟಿಫೈ ಮಾಡಿ ಇಟ್ಕೋಬೇಕು ಸರ್ ಪ್ರತಿ ಸಬ್ಜೆಕ್ಟ್ಗೆ. ಐಡೆಂಟಿಫೈ ಮಾಡಿದ ನಂತರ ಫಸ್ಟ್ ರೀಡಿಂಗ್ ಹೋಗಬೇಕು. ಫಸ್ಟ್ ರೀಡಿಂಗ್ನಲ್ಲಿ ಅವರ್ ಫೋಕಸ್ ಶುಡ್ ನಾಟ್ ಬಿ ಆನ್ ಫಿನಿಶಿಂಗ್ ಇಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಸೊ ಸಾಧ್ಯವಾದಷ್ಟು ಬೇಗ ಮುಗಿಸುವುದರ ಮೇಲೆ ಗಮನ ಇರಬಾರ್ದು ಸರ್. ಆ ಬುಕ್ನಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಳೋದ್ರ ಮೇಲೆ ಇರಬೇಕು. ಇದು ಫಸ್ಟ್ ರೀಡಿಂಗ್. ಇದು ಫಸ್ಟ್ ರೀಡಿಂಗು ಎಲ್ಲ ಸಬ್ಜೆಕ್ಟ್ಸ್ಗಳದ್ದು 1.5 ಮಂತ್ ತೊಗೊಳುತ್ತೆ ಸರ್. ಬಟ್ ತೊಗೊಳ್ಳಿ, ಇದು ಒಂದೊಂದು ಸಬ್ಜೆಕ್ಟಿಗೆ 1.5 ಮಂತ್ ಇಲ್ಲ ಎಲ್ಲ ಸಬ್ಜೆಕ್ಟ್ ಸೇರಿಸಿ ಹೇಳ್ತಾ ಇದ್ದೀನಿ ಸರ್. ಎಲ್ಲ ಸಬ್ಜೆಕ್ಟ್ಸು ಸೇರಿಸಿ 1.5 ಮಂತ್ ತೊಗೊಳುತ್ತೆ ಫಸ್ಟ್ ರೀಡಿಂಗ್ ಮಾಡುವಾಗ. ಇದಾದ ನಂತರ ಸಬ್ಜೆಕ್ಟ್ ವೈಸ್ ಕ್ವಶನ್ ಬ್ಯಾಂಕನ್ನು ತೆಗೆದುಕೊಳ್ಬೇಕು ಸರ್. ಪ್ರಿವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ ಬಿಡಿಸ್ಬೇಕಂತ ಹೇಳಿದ್ನಲ್ಲ ಸರ್, ಸೊ ಅದು. ಈಗ ಏನು ಮಾಡಬೇಕಂದ್ರೆ, ಬಿಫೋರ್ ಗೋಯಿಂಗ್ ಫಾರ್ ಸೆಕೆಂಡ್ ರೀಡಿಂಗ್, ಎರಡನೇ ರೀಡಿಂಗ್ ಮಾಡೋದಕ್ಕಿಂತ ಮುಂಚೆಗೆ ಆ ಸಬ್ಜೆಕ್ಟದ ಕ್ವಶನ್ ಬ್ಯಾಂಕನ್ನು ತೊಗೊಂಡು ಅದನ್ನೆಲ್ಲ ಕ್ವಶನ್ಸನ್ನು ಬಿಡಿಸೋದು ಸರ್. ಸೇ ಫಾರ್ ಎಕ್ಸಾಂಪಲ್, ಯಾವುದು ಕನ್ನಡದಲ್ಲಿ ಡೈ ಸಿರೀಸ್ ಅಂತೇಳಿದೆ, ಇಂಗ್ಲೀಷ್ನಲ್ಲಿ ಸಪ್ನಾ ಪಬ್ಲಿಕೇಶನ್ಸ್ ಅಂತೇಳಿದೆ, ಸಬ್ಜೆಕ್ಟ್ ವೈಸ್ ಇದೆ ಸರ್ ಅದು. ಆ ಸಬ್ಜೆಕ್ಟ್ದು ಫುಲ್ ಎಲ್ಲ ಕ್ವಶನ್ಸ್ಗಳನ್ನ ನೋಡ್ತಾ ಹೋದ್ರಂದರೆ ಈಗ ಅವೆಲ್ಲ ಕ್ವಶನ್ಸ್ಗಳು ಅವ್ರ ಮೈಂಡ್ನಲ್ಲಿ ಇದ್ದೇವೆ ಸರ್. ಈಗ ಸೆಕೆಂಡ್ ರೀಡಿಂಗ್ ಹೋಗುವಾಗ ಅವ್ರ ಮೈಂಡ್ ಎಲ್ಲಿ ಫೋಕಸ್ ಮಾಡುತ್ತೆ ಅಂದರೆ ಆ ಟಾಪಿಕ್ಸ್ ಎಲ್ಲಿದೆ, ಇದಕ್ಕೆ ಕ್ವಶನ್ಗೆ ಆನ್ಸರ್ ಎಲ್ಲಿದೆ, ಸೊ ಹಿಂಗೆಲ್ಲ ಫೈಂಡ್ ಔಟ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಸರ್. ಸೊ ಸೆಕೆಂಡ್ ರೀಡಿಂಗ್ ಹೆಂಗೆ ಆಗಬೇಕಂದ್ರೆ, ಆ ಸಬ್ಜೆಕ್ಟ್ದು PYQ ಅನ್ನು ಬಿಡಿಸೋದು, ಅದಾದ ನಂತರ ಸೆಕೆಂಡ್ ರೀಡಿಂಗ್ ಮಾಡೋದು ಆ ಸಬ್ಜೆಕ್ಟ್ದು. ನೆಕ್ಸ್ಟ್ ಮತ್ತೆ PYQ ಯಾವುದು ಎಕಾನಮಿದು ಬಿಡಿಸೋದು, ಎಕಾನಮಿ ಬುಕ್ಕನ್ನು ಓದೋದು. ಹಿಸ್ಟ್ರಿ PYQ ಅನ್ನು ಬಿಡಿಸೋದು, ಹಿಸ್ಟ್ರಿ ನೋಟ್ಸನ್ನು ಓದೋದು. ಸೊ ಹೀಗೆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಮಾಡ್ತಾ ಹೋದರೆ ಅಂದರೆ ಇಲ್ಲಿಗೆ ಸೆಕೆಂಡ್ ರಿವಿಷನ್ ಆಯಿತು ಸರ್ ನಮ್ಮದು. ಓಕೆ ಸರ್, ಸೆಕೆಂಡ್ ರಿವಿಷನ್ ಆಯಿತು. ಇನ್ನೇನು ಮಾಡೋದಂದ್ರೆ ಸರ್, 2 ರಿವಿಷನ್ ಆಗಿದ್ದಾವೆ ನಮ್ಮದು. ಇನ್ನು 3, 4, 5th ರಿವಿಷನ್ ಆಗುವ ಮುನ್ನ ಒಂದು ಯಾವುದಾದ್ರೂ ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋದು ಸರ್. ಟೆಸ್ಟ್ ಸೀರೀಸ್ನಿಂದ ಏನೇನು ಅನುಕೂಲ ಆಗುತ್ತೆ ಅಂದರೆ ಸರ್, ಈಗ ನಾವು ಟಾರ್ಗೆಟನ್ನು ಹಾಕ್ಕೊಂಡು ಓದಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಎಲ್ಲ ಸಬ್ಜೆಕ್ಟ್ಸನ್ನು ಮುಗಿಸ್ಕೋಬೋದು. ಯಾಕಂದರೆ ಟೆಸ್ಟ್ ಸೀರೀಸು ಒಂದು ಏನೋ ಇನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅಂದರೆ 4 to 5 days ಗ್ಯಾಪ್ ಕೊಟ್ಟಿರ್ತಾರೆ. ಈಗ ನಾವು ಯಾವ ರೀತಿ ನಮ್ಮನ್ನು ಪ್ರಿಪೇರ್ ಮಾಡ್ತೀವಿ ಅಂದರೆ 4 to 5 daysನಲ್ಲಿ ಆ ಸಬ್ಜೆಕ್ಟನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಹೀಗೆ ನಾವು ಒಂದು ಟೆಸ್ಟ್ ಸೀರೀಸನ್ನು ಜಾಯ್ನ್ ಆಗಿ ಆ ಟೆಸ್ಟ್ ಸೀರೀಸ್ ಪ್ರಕಾರ ಸಾಲ್ವ್ ಮಾಡ್ತಾ ಹೋದೆವು ಅಂದರೆ 3rd ರೀಡಿಂಗ್ 4th ರೀಡಿಂಗ್ ಅಲ್ಲೇ ಆಗುತ್ತೆ ಸರ್. ಒಂದು ಟೆಸ್ಟ್ ಸೀರೀಸ್ ಮುಗಿದ ನಂತರ ಮತ್ತು 5th ರೀಡಿಂಗನ್ನು ನಾವು ಮಾಡ್ಕೋಬೋದು. ಕ್ವಿಕ್ ರಿವಿಷನ್ ಅಂತೇಳಿ ಕರಿತೀವಿ ಸರ್. ಎಕ್ಸಾಮ್ ಇರೋದಕ್ಕಿಂತ ಮುನ್ನ ಒಂದು 15 to 20 days ಕ್ವಿಕ್ ರಿವಿಷನ್ ಯಾವ ರೀತಿ ಇರಬೇಕು ಅಂದರೆ ಸರ್, ಯಾವ ಸ್ಟೇಜ್ಗೆ ಹೋಗಿರ್ಬೇಕಂದ್ರೆ ನಾವು ಈ 4 ರಿವಿಷನ್ಸ್ಗಳಲ್ಲಿ 5th ರಿವಿಷನ್ ಮಾಡುವಾಗ 2 daysನಲ್ಲಿ ಒಂದು ಸಬ್ಜೆಕ್ಟ್ ಮುಗಿಬೇಕು ಸರ್. 2 to 3 days ಮ್ಯಾಕ್ಸಿಮಮ್. ಸೊ ಈ ಲೆವೆಲ್ಗೆ ಹೋಗಿದ್ದೀವಿ ಅಂದರೆ ಎಕ್ಸಾಮ್ ಕ್ಲಿಯರ್ ಮಾಡೋದು ಭಾಳ ಈಸಿ ಆಗಿಬಿಡುತ್ತೆ ಸರ್. ಈಗ ನೋಡಿ, 8 ಸಬ್ಜೆಕ್ಟ್ ಇದ್ದಾವೆ ಸರ್ ಟೋಟಲ್ ಆಗಿ. ಪ್ರತಿಯೊಂದು ಸಬ್ಜೆಕ್ಟಿಗೂ ನೀವು 2 ದಿನ ಕೊಟ್ಟರೆ 16 ದಿನದಲ್ಲಿ ಎಲ್ಲ ಸಬ್ಜೆಕ್ಟ್ಸ್. ಯಾಕೆ ಟೆಸ್ಟ್ ಸೀರೀಸ್ನ ಸಾಲ್ವ್ ಮಾಡಬೇಕಂದ್ರೆ ಸರ್, ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಸರ್. ಒಳ್ಳೆಯ ಮಾರ್ಕ್ಸ್ ಬರ್ತಾ ಇತ್ತಂದರೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಅದರಿಂದ ಲರ್ನಿಂಗ್ಸ್ ಭಾಳ ಇರುತ್ತೆ ಸರ್, ಕಲಿಯೋದು. ಲೈಕ್ ಏನೋ ನಾವು ಯಾವುದೋ ರೀತಿಯ ವಿಚಾರ ಮಾಡಿರ್ತೀವಿ, ಅವನಲ್ಲಿ ಏನೋ ಬೇರೆ ಆನ್ಸರ್ ಕೊಟ್ಟಿರ್ತಾನೆ, ಸೊ ಅದನ್ನು ಕವರ್ ಮಾಡ್ಬೋದು. ಇನ್ನೊಂದು ಸರ್, ಸಿಲ್ಲಿ ಮಿಸ್ಟೇಕ್ಸನ್ನು ಮಾಡ್ತಿರ್ತೀವಿ ನಾವು. ಸಿಲ್ಲಿ ಮಿಸ್ಟೇಕ್ಸ್ ಅಂದರೆ ಅವನು ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾನೆ, ನಾವು ರೈಟ್ ಇದ್ದದನ್ನು ಆಪ್ಷನ್ ಚೂಸ್ ಮಾಡಿ ಹಾಕಿ ಬಂದಿರ್ತೀವಿ. ಸೊ ಹಿಂಗೆ 100 ಕ್ವಶನ್ಸ್ನಲ್ಲಿ ಒಂದು 3-4 ಇದ್ದೇ ಇರ್ತವೆ ಸರ್, ಯಾವುದು ತಪ್ಪು ಅಂತ ಕೇಳ್ತಾನೆ. ಓಕೆ, ಸೊ ನಾವು ಯೂಶ್ವಲಿ ಏನು ತಿಳ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಯಾವುದು ಸರಿ ಅದನ್ನು ಹಾಕಿ ಬಂದಿರ್ತೀವಿ. ಕರೆಕ್ಟ್ ಇನ್ಕರೆಕ್ಟ್ ಎಲ್ಲ ಗೇಮ್ ಇರುತ್ತೆ. ಕರೆಕ್ಟ್ ಮತ್ತು ಇನ್ಕರೆಕ್ಟ್ನಲ್ಲಿ. ಸೊ ಅದಕ್ಕೋಸ್ಕರ ಸೊ ಅಂಥದ್ದನ್ನು ಐಡೆಂಟಿಫೈ ಮಾಡಬೇಕಂದ್ರೆ ಮಾಕ್ ಟೆಸ್ಟನ್ನು ಬರಲೇಬೇಕು ಸರ್. ಓಕೆ, ಸೊ ಇನ್ನೊಂದು, ಎಷ್ಟು ಟೆಸ್ಟನ್ನು ಬರೀಬೇಕು ಸರ್? ಮ್ಯಾಕ್ಸಿಮಮ್ 30 ಟೆಸ್ಟ್ ಸರ್, ಮಿನಿಮಮ್ 20. ಇಷ್ಟಾದರೂ ಬರಲೇಬೇಕು. 20 ಟೆಸ್ಟ್ ಆದರೂ ಬರಲೇಬೇಕು ಸರ್.
20 ಟೆಸ್ಟ್ ಬರಲಿಲ್ಲ ಅಂದರೆ ಪ್ರತಿ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಏರಿಯಾಸ್ಗಳು ಕವರ್ ಆಗೋದಿಲ್ಲ. 30ಗಿಂತ ಜಾಸ್ತಿ ಆಯ್ತಂದ್ರೆ ನಮ್ಮ ವರ್ಕ್ ಭಾಳ ಹೆವಿ ಆಗಿಬಿಡುತ್ತೆ. ಟೆಸ್ಟ್ ಅಂದರೆ ಬರೀ ಹೋಗಿ ಎಕ್ಸಾಮ್ಸ್ ಬರೆಯೋದು ಮಾತ್ರ ಅಲ್ಲ, ಅದನ್ನ ತಂದು ಎಲ್ಲಿ ತಪ್ಪು ಮಾಡಿದ್ದೀವಿ, ನಾನು ಹೆಂಗೆ ವಿಚಾರ ಮಾಡಿದೆ, ಇವರೆಲ್ಲಿ ಆನ್ಸರ್ನ ಏನು ಕೊಟ್ಟಿದ್ದಾರೆ, ನಮ್ಮ ನೋಟ್ಸ್ನಲ್ಲಿ ಇದಕ್ಕೆ ಆನ್ಸರ್ ಐತೋ ಇಲ್ಲೋ ಅಥವಾ ಅದಕ್ಕೆ ಕಂಟೆಂಟ್ ಐತೋ ಇಲ್ಲೋ, ಇದನ್ನೆಲ್ಲ ಚೆಕ್ ಮಾಡಿ ಅಲ್ಲಿ ಹೋಗಿ ನೋಟ್ಸ್ನಲ್ಲಿ ಬರೆಯೋದು ಎಲ್ಲ ಟೈಮ್ ತೆಗೆದುಕೊಳ್ಳುತ್ತೆ ಸರ್. ಸೊ ಅದಕ್ಕೋಸ್ಕರ ಮಿನಿಮಮ್ ಒಂದು 20 ಟೆಸ್ಟು, ಮ್ಯಾಕ್ಸಿಮಮ್ 30 ಟೆಸ್ಟ್ ಇರಲಿ ಸರ್.